ಗೈಸ್ ನಿಮ್ಗೇನೋ ಒಂದು ತೋರಿಸ್ಬೇಕು. ನಾನು ಇವಾಗ ನೋಡಿದೆ ಶಾಕ್ ಆಯಿತು. ಇದನ್ನ ತೊಗೊಂಡಿದ್ರು ಗೈಸ್. ಇದರಲ್ಲಿ ಗೈಸ್ ಒಂದು ಬೆಡ್ಶೀಟು ಒದ್ರಾಗ ಬಂದಿದೆ. ಅವಾಗ ಈ ಸೀನ್ ನೋಡಿದೆ. ಏನಿದು ವಾಂಗಿಬಾತ? ಇದು ಶಬರಿಮಲೆ ಹೋದಾಗ ತಗೊಂಡಿದ್ದು. ನಮಸ್ಕಾರ ಕರ್ನಾಟಕ, ಶುಭೋದಯ ಸೆಲೆಬ್ರಿಟೀಸ್. ಏನು ಗೊತ್ತಾ, ಫಸ್ಟು ವೆಲ್ಕಮ್ ಹೇಳ್ಬಿಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಹರೀಶ್ ಯಾದವ್ ಯೂಟ್ಯೂಬ್ ಚಾನಲ್. ಸೆಲೆಬ್ರಿಟೀಸ್ ಏನು ಗೊತ್ತಾ ಮ್ಯಾಟ್ರು, ಆವಾಗಲೇ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ, ಬೇರೆ ಥರ ಕೊಟ್ಟಿದ್ದೆ. 3 ನಿಮಿಷ ಮಾತಾಡಿದ್ದೀನಿ, ಬಟ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡಿದ್ದೀನಿ. ಸೊ ಕ್ರೇಜಿ ಬಂದ ಗುಡ್ ಮಾರ್ನಿಂಗ್ ಕ್ರೇಜಿ. ನೆನ್ನೆ ಮ್ಯಾಗಿ ತಿಂದವನೇ ಗೈಸ್, ಇವನು ನಾನೇ ಮಾಡಿಕೊಟ್ಟಿದ್ದು ಮ್ಯಾಗಿ. ಅದು ವೀಡಿಯೋ ಬರುತ್ತೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಗೈಸ್. ಇನ್ನೊಂದೇನೆಂದರೆ ನೆನ್ನೆ ಖುಷಿಯಾದ ವಿಷಯ ಅಂತಂದರೆ, ಒಂದು ನಮ್ಮ ಟೀಮ್ ಇಂಡಿಯಾ ಏಷ್ಯಾ ಕಪ್ಪಲ್ಲಿ ವಿನ್ ಆಗಿದೆ ಗೈಸ್. ಕೆಲವೊಂದು ಮೀಡಿಯಾದವ್ರಿಗೆ ಮತ್ತು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್, ಈ ಟೂರ್ನಿಮೆಂಟ್ ಬೇಡ ಹಂಗೆ ಹಿಂಗೆ ದುಡ್ಡಿಗೋಸ್ಕರ BCCI ನಡೆಸ್ತಾ ಇರೋದೆ ಅಂತ ಮೀಡಿಯಾದವರು ಕೆಲವರೆಲ್ಲ ಬಾಯ್ ಬಿಡ್ಕೊತಾ ಇದ್ರು. ಅವ್ರಿಗೆಲ್ಲರಿಗೂ ವಿತೌಟ್ ಟ್ರೋಫಿ ಇಸ್ಕೊಂಡಿರಾ, ವಿತೌಟ್ ಹ್ಯಾಂಡ್ ಶೇಕ್ ಮಾಡ್ದಿರಾ, ಆಪ್ರೇಷನ್ ಸಿಂಧೂರ ಅಂತ ಫೀಲ್ಡ್ ಏನಂತ ಅಂದ್ಬಿಟ್ಟು ಟೀಮ್ ಇಂಡಿಯಾ ತೋರಿಸಿದ್ದಾರೆ. ನಾನು ಅದನ್ನೇ ಸ್ಟೋರಿಗೆ ಹಾಕ್ತಾಯಿದ್ದೆ ಬೆಳಗ್ಗೆ. ಸ್ಟೋರಿಗೆ ಹಾಕಾದ್ಮೇಲೆ ನೋಡ್ತೀನಿ ನರೇಂದ್ರ ಮೋದಿಯವರು ಸೇಮ್ ಲೈನ್ ಹಾಕಿದ್ದಾರೆ, ಆಪ್ರೇಷನ್ ಸಿಂಧೂರ ಅಂತ ಫೀಲ್ಡ್ ಅಂತ. ಸೊ ನನಗೆ ಸಖತ್ ಖುಷಿ ಆಯಿತು. ಅವ್ರವ್ರ ಥಾಟು ಅವ್ರವ್ರ ಲೆವೆಲ್ಗೆ ಮೈಂಡ್ ಸೆಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ಅರ್ಥ ಆಯಿತು. ಕೆಲವ್ರದ್ದೆಲ್ಲ ಮೈಂಡ್ ಸೆಟ್ ಆ ಥರ ಇರುತ್ತೆ, ಕೆಲವ್ರದ್ದೆಲ್ಲ ಮೈಂಡ್ ಸೆಟ್ ಈ ಥರ ಇರುತ್ತೆ. ನನ್ನ ಇಂಟೆನ್ಷನ್ ಇದ್ದಿದ್ದಿಷ್ಟೇ, ನಮ್ಮ ಜನ್ರೇಷನ್ ಅವರು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನೋಡಬೇಕು, ರೈವಲ್ರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅದು ನನ್ನ ಇಂಟೆನ್ಷನ್ ಆಗಿತ್ತು ಅಷ್ಟೇ. BCCI ಅವ್ರು ದುಡ್ಡು ಕಾಡ್ಸಿದ್ದಿದ್ರೆ ಇಲ್ಲ ಮತ್ತೊಂದು ಕಾಡ್ಸಿದ್ದಿದ್ರೆ ನಮ್ಮ ಇಂಡಿಯಾದವರು ಟ್ರೋಫಿ ಇಸ್ಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ರು ಗೈಸ್. ಟ್ರೋಫಿನೇ ಇಲ್ದಿರೋ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಂದರೆ, ಟ್ರೋಫಿ ಆಗಲಿ ದುಡ್ಡಾಗಲಿ ಅವ್ರಿಗೆ ಮ್ಯಾಟ್ರಲ್ಲ. ಅವ್ರಿಗೆ ಮ್ಯಾಟ್ರ್ ಆಗಿದ್ದು ನಾವು ಒಂದು ರಿವೆಂಜ್ ತೊಗೊಬೇಕು ಅವ್ರ ಮೇಲೆ. ಅದು ಕ್ರಿಕೆಟಲ್ಲಿ ನಾವು ತೊಗೊತೀವಿ. ನೀವು ಸಿಂಧೂರ ಆಪ್ರೇಷನ್ ಆ ಥರದ್ರಲ್ಲಿ ತೊಗೊಂಡ್ರಿ, ನಾವು ಇದ್ರಲ್ಲಿ ತಗೋತೀರಿ ಅಂತ. ಈ ಕೆಲವೊಂದು ಸೆಂಟ್ರಲ್ಲಿ ಈ ಮೀಡಿಯಾದವರು, ಈ ಕೆಲವೊಂದು ಚಾನೆಲ್ದವರು ಬರೀ ಮಾತಲ್ಲಿ ಬೇಳೆ ಬೇಯಿಸ್ಕೊಳ್ಳೋರು. ಸೊ ಅವ್ರು ಕೆಲಸ ಮಾಡಿದ್ದಾರೆ, ಇವ್ರು ಮಾಡಿ ತೋರಿಸಿದ್ದಾರೆ. ಸೊ ಇದರಿಂದ ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಿ ಗೈಸ್. ಕೈ ನೋವು ಬಂತು ಅಲ್ಲ ಗೈಸ್. ಬಿಗ್ ಬಾಸಲ್ಲಿ ನೋಡಿದ್ರ ನನಗೆ ಸರ್ಪ್ರೈಸ್ ಎಂಟ್ರಿ ಅನ್ಸಿದ್ದು ಒಬ್ರದೇ, ಅದು ಕಾಕ್ರೋಚ್ ಸುದ್ದಿ ಹೊಡೆದು ನಾನು ಬಿಗ್ ಬಾಸಿಗೆ ಬರಲ್ಲ ಅಂತ ಅಂದ್ಬಿಟ್ಟು ಕೊನೆಗೂ ಬಿಗ್ ಬಾಸಿಗೆ ಬಂದುಬಿಟ್ರು. ಅದೇ ನಂಗೆ ಶಾಕಿಂಗ್ ಎಂಟ್ರಿ. ಅದೊಂದು ಬಿಟ್ಟು ಇನ್ನೇನಿಲ್ಲ. ಬಟ್ ಆದರೆ ಬಿಗ್ ಬಾಸ್ ಮನೆ ಸಖತ್ತಾಗಿದೆ ಈ ವರ್ಷ, ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡದ ಸಂಸ್ಕೃತಿ ಏನೇನಿದೆ, ಮನೆ ಆಗಲಿ ಏನೇನು ಚೆನ್ನಾಗಿದೆ ಗೈಸ್ ಒಂಥರ. ಸೊ ನೋಡಬೇಕು ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇನ್ಮೇಲಿಂದ ಆ ಬಿಗ್ ಬಾಸ್ದು ಕಂಟೆಂಟ್ಗಳು, ವೈರಲ್ ಮೀಮ್ಸ್ಗಳು ಅದೆಲ್ಲ ನಾನು ಕ್ರಿಯೇಟ್ ಆಗ್ತಾಯಿರ್ತೀನಿ ಅಂತ ಹೇಳ್ತಾ, ಏನಂದರೆ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲಿ ನನ್ನ ರೂಮಲ್ಲಿ ಏನೇನು ಸಿಕ್ತು ಅಂತ ಅಂದ್ಬಿಟ್ಟು ಒಂದು ಬ್ಲಾಗ್ ಬರುತ್ತೆ ಅಂತ. ಅದು ಬರ್ತಾಯಿತ್ತು. ಇಲ್ಲಿ ಏನೇನು ಕಚ್ಚಿದೆ ಅನ್ನೋದು ಬರ್ತಾಯಿತ್ತು ಗೈಸ್. ಆ ಬ್ಲಾಗ್ ಸಕ್ಕತ್ತಾಗಿರ್ತಾಯಿತ್ತು. ಬಟ್ ಏನಾಗಿದೆ ಅಂತಂದರೆ ಐಫೋನ್ ಸ್ಟೋರೇಜ್ ಫುಲ್ ಆಗೋಯಿತು. ವೀಡಿಯೋ ಎಡಿಟ್ ಮಾಡಿ ಇನ್ನೇನು ಅಪ್ಲೋಡ್ ಅಂದರೆ ಸೇವ್ ಮಾಡ್ಕೊಳ್ಳೋವಾಗ, ಅದಕ್ಕೋಸ್ಕರ ನಾನು ವೀಡಿಯೋಸ್ ಎಲ್ಲ ಕೆಲವೊಂದು ಡಿಲೀಟ್ ಮಾಡಿಬಿಟ್ಟು ಅದು ಇದರಲ್ಲಿರುತ್ತಲ್ಲ ರಿಕವರಿ ಆಪ್ಷನ್ ಮೋಡಲ್ಲಿ. ಆಮೇಲೆ ಕೆಲವೊಂದು ಮೀಮ್ಸ್ ಡಿಲೀಟ್ ಮಾಡಿದೆ ವಿಡಿಯೋ. ಅದನ್ನು ಡಿಲೀಟ್ ಮಾಡೋಕೆ ಹೋಗ್ಬಿಟ್ಟು ರಿಕವರಿ ಕೊಡೋದು ಬಿಟ್ಟು ಡಿಲೀಟ್ ಫುಲ್ ಕೊಟ್ಬಿಟ್ಟೆ. ಸೊ ಫುಲ್ ಹೊಟ್ಟೋಯ್ತು. ಇವಾಗ ಸ್ಟೋರೇಜ್ ಫುಲ್ ಆಗಿದೆ, ಬಟ್ ಆದರೆ ಆ ವಿಡಿಯೋ ಇಲ್ಲ. ನಂಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಹೆಂಗೆ ಮತ್ತೆ ರಿಕವರಿ ಮಾಡ್ಕೋಬೋದು ಅಂತ. ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ರಿಕವರಿ ಮಾಡ್ಕೊಳ್ಳೋ ಆಪ್ಷನ್ ಹೆಂಗಿದೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ವಲ್ಪ ದೇವಸ್ಥಾನದಿಂದ ಪ್ರಸಾದ ತಗೊಂಡಿದ್ದಾರೆ. ಸಿಟ್ಟಿಗೆ ಹೊಟ್ಟೆ ಸಿಕ್ಕಾಯಿತು, ತಿಂತಾಯಿದ್ದೆ. ಏನು ತಿಂದ ಅಲ್ಲಪ್ಪ. ಬಿಗ್ ಬಾಸ್ ನೋಡಿಕೊಂಡು ಸುದ್ದಿ ಅವ್ರು ನೋಡಿರಲಿಲ್ಲ, ನಾನು ಮಿಸ್ ಮಾಡ್ಕೊಂಡಿದ್ದೆ. ಏನಿದು ವಾಂಗಿಬಾತ ಗೈಸ್. ಇವಾಗ ಟಿಫನು ನೈಟ್ ಹೆಂಗೆ ಬಿಟ್ಟಿದ್ದೆ, ಇವಾಗ ಹಂಗೆ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಫಸ್ಟು ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಇದ್ದು ಕಸ ಗುಡಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ಕಸ ಗುಡಿಸ್ಕೊಂಡು ಅದಾದಮೇಲೆ ಫಸ್ಟ್ ಇವಾಗ ಒಂದು ಟೀ ಶರ್ಟ್ ಐರನ್ ಮಾಡಬೇಕು ನಾನು. ಯಾಕಂದರೆ ಒಂದು ಕಂಟೆಂಟ್ ವೀಡಿಯೋ ಮಾಡಬೇಕು, ಅದಕ್ಕೋಸ್ಕರ ಒಂದು ಟೀ ಶರ್ಟ್ ಐರನ್ ಮಾಡಬೇಕು. ಸೊ ನನಗೆ ಐರನ್ ಮಾಡಬೇಕಂತಂದರೆ ವೈರ್ನ ಮತ್ತೆ ಕನೆಕ್ಷನ್ನು ಇಲ್ಲಿಂದ ಇಲ್ಲ ಅಥವಾ ಇಲ್ಲಿಂದ, ಅದು ಸ್ವಲ್ಪ ಸ್ವಿಚ್ಚು ಲೂಸ್ ಇದೆ. ನನಗೆ ಯಾಕೋ ಡೌಟು ಅಲ್ಲಿಂದ ತಗೊಳ್ಳೋದ ಅಂತ ನನಗೆ ಕನ್ಫ್ಯೂಷನ್ನು. ಅದಕ್ಕೋಸ್ಕರ ಇಲ್ಲಿಂದನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
ಇಲ್ಲಿ ಮೊಬೈಲ್ ಚಾರ್ಜ್ ಆಗ್ತಾ ಇರ್ತೀನಿ. ಆಮೇಲೆ ಇನ್ನೇನು ಹಾಕಲ್ಲ, ಫ್ಯಾನು ಎರಡೇ, ಅದು ಬಿಟ್ಟು ಇನ್ನೆಲ್ಲ ಹಾಕಲ್ಲ. ಅದನ್ನ ಕೊಟ್ಟು ಕನೆಕ್ಷನ್ ಕೊಟ್ಟು ಡೈರೆಕ್ಟಾಗಿ ಪರ್ಮನೆಂಟ್ ಮಾಡೋಣ ಅಂತ. ದೊಡ್ಡ ಬಾಕ್ಸ್ ಐತೆ ಗೈಸ್, ದೊಡ್ಡದು. ಅದ್ರ ಬದಲು ಒಂದು ಚಿಕ್ಕ ತೊಗೊಂಬರ್ಬೇಕು, ತಗೊಂಡೇ ಹೊರಗೆ ಆಗ್ತಾಯಿಲ್ಲ ಅವತ್ತಿಂದ. ತೊಗೊಂಬರೋಣ ಅಂದರೆ ಇದಿತ್ತು, ಆಲ್ಟರ್ನೇಟು ಇದಿತ್ತು ಅಂತಂದ್ಬಿಟ್ಟು ಅದನ್ನೇ ಕೊಟ್ಟು ಬಿಟ್ಟಿದ್ದೆ. ಇವಾಗ ಇಲ್ಲಿಂದ ಅಲ್ಲಿವರೆಗೂ ಅಷ್ಟು ದೊಡ್ಡ ವೈರ್ ಯಾವುದು ಅಂತ ತೋರಿಸ್ತೀನಿ ರೀ. ಫಸ್ಟ್ ಇವಾಗ ಕಸ ಕೊಡ್ಸ್ಕೊಂಡ್ಬಿಡ್ತೀನಿ, ಬನ್ನಿ ನಿಮ್ಮನ್ನೂ ಬನ್ನಿ ಕಸ ಗುಡಿಸೋಣ ಅಂತ ಇದ್ದೀನಿ. ನೀವು ಬರಬೇಡಿ, ಇವಾಗ ಕಸ ಗುಡಿಸೋದನ್ನ ನೋಡಿ ಹೆಂಗೆ ಗುಡಿಸ್ತೀನಿ ಅಂತ. ಔಟ್ ಆಫ್ 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಹೇಳಿ. ಆ ಚಡ್ಡಿ ಹೆವಿ ಕಾಣಿಸ್ತಾ ಐತೆ, ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ, ಕರೆಕ್ಟಾ? ನಾನು ಹಿಂಗೆ ಗೈಸ್, ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ, ಇಲ್ಲ ಏನಾದರೂ ಮಾತಾಡಬೇಕು ಅನ್ಸಿದ್ರೆ ಮಾತಾಡ್ಬಿಡ್ತೀನಿ, ಹೇಳ್ಬಿಡ್ತೀನಿ. ಅದ್ರ ಬಗ್ಗೆ ಯಾರು ಏನು ಅನ್ಕೋತಾರೆ ಅನ್ನೋದು ನನಗೆ ಮ್ಯಾಟ್ರ್ ಆಗಲ್ಲ. ಏನು ಹೇಳ್ಬೇಕಾ ಹೇಳ್ಬಿಡ್ತೀನಿ ಅಷ್ಟೇ. ಅದರಿಂದ ಒಬ್ರು ನಗ್ತಾರಾ ಇಲ್ಲ ಖುಷಿ ಆಗ್ತಾರಾ, ಹ್ಯಾಪಿ ಅಷ್ಟೇ. ನಾನು ಹೇಳೋದ್ರಿಂದ ಎಷ್ಟೋ ಜನ ಖುಷಿ ಆಗಿದ್ದಕ್ಕಿಂತ ಹುರ್ಕೊಂಡು ಬೇಜಾರು ಮಾಡ್ಕೊಂಡಿರೋದೇ ಜಾಸ್ತಿ. ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಹೇಳ್ಬಿಡ್ತೀನಲ್ಲ, ಮಕ್ಕದ ಮೇಲೆ ಹೊಡೆದಂಗೆ ಇರೋದನ್ನೇ, ಅದು ಕೆಲವ್ರಿಗೆ ಆಗಲ್ಲ. ಗೈಸ್, ಕಸ ಎಲ್ಲ ಗುಡ್ಸಾಯಿತು ಕ್ಲೀನಾಗೆ, ನೋಡ್ಕೊಬಿಡಿ. ಸೊ ಇವಾಗ ಇಲ್ಲಿ ಎರಡೆರಡು ಸೌಂಡ್ ಕೇಳಿಸ್ತೈತೆ. ಆಚೆ ಕಡೆನೂ ಗುಡಿಸಿದ್ದೀನಿ. ಒಂದು ಮುಂದೆಗಡೆ ಅದೇನೋ ಮಾಡ್ತಾವ್ರೆ ನಮ್ಮ ರೋಡಲ್ಲಿ. ಇಲ್ಲಿ ಹಿಂದೆಗಡೆ ಶಂಕರ್ ಪ್ರೊಡಕ್ಷನಲ್ಲಿ 2 ದಿವಸದಿಂದ ಏನೋ ಫಂಕ್ಷನ್ನು. ಟಮಟೆ ಸೌಂಡ್ ಆಗುತ್ತೆ, ಮೈಕಲ್ಲಿ ಮಾತಾಡೋ ಸೌಂಡ್ ಆಗುತ್ತೆ, ಕೇಳಿಸ್ಕೊಳ್ಳಿ. ಗಾಳಿ ಅಂದರೆ ಗಾಳಿ ಗಾಯ್ಸ್. ಇದೇ ನಮ್ಮ ಶಂಕರ್ ಪ್ರೊಡಕ್ಷನ್ ಫಂಕ್ಷನ್ ನಡೀತಾನೆ ಇರುತ್ತೆ ಗೈಸ್. ಗಾಳಿ ಹೆಂಗೆ ಅಂದರೆ ಈ ಡೋರೇ ಬೇಡ ಅಂತ ಅನ್ಸ್ಬಿಡುತ್ತೆ. ಈ ಡೋರ್ನ ಹಾಕಿದ್ರೆ ಬೆಳಗ್ಗೆ ಏನಾದರೂ ಜಾಸ್ತಿ ಕಮ್ಮಿ ಹೊಡಿಯುತ್ತಾ ಅಂತ ಗೊತ್ತಿಲ್ಲ. ಗಾಳಿ ಫೋರ್ಸ್ಗೆ ಡೋರ್ ಡಮ್ ಅಂತ ಹೊಡಿಯುತ್ತೆ ನೋಡಿ. ಇದ್ರದ್ದೇ ಬೆಳಕು ಗಾಳಿ ಬೇಕಾಗಿದ್ದು ನನಗೆ. ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬ್ಲ್ಯಾಕಾಗಿ ಕಾಣಿಸುತ್ತೆ ಅನಿಸುತ್ತೆ. ಇದೊಂದನ್ನೇ ತೆಗೆದ್ರೆ ಡೋರ್ ತೆಗಿಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಬ್ಲಾಗ್ ಎಲ್ಲ ಕತ್ಲಲ್ಲಿ ನೋಡ್ತೀರಾ ನೋಡಿ. ಹಿಂಗೆ ಫುಲ್ಲು ಮುಚ್ಚಿಬಿಟ್ರೆ ಸ್ವಲ್ಪ ಪರವಾಗಿಲ್ಲ, ಹಿಂಗೆ ತೆಗೆದ್ರೆ ಓಕೆನಾ ನೋಡೋಣ ರೀ. ಒಂದು ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ, ಅಷ್ಟೊಂದು ವೈಟಾಗಿ ಕಾಣಿಸಲ್ಲ. ಸೊ ನಾವು ಡೋರು ತೆಗಿಲೇಬೇಕಾಗುತ್ತೆ, ಇದನ್ನು ಒತ್ತಲೇಬೇಕಾಗುತ್ತೆ. ಎರಡೂ ಒಟ್ಟಿಗೆ ಓಪನ್ ಮಾಡ್ಬೋದು, ಬಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೇನಾದರೂ ಇಡಬೇಕು ಡೋರ್ಗೆ, ಇಲ್ಲ ಅಂದರೆ ಬಡ್ ಅಂತ ಹೊಡ್ಕೋದಾಗುತ್ತೆ. ಸೊ ಇವಾಗ ಇದನ್ನು ತೆಗಿಯೋಣ. ಓಹೋ, ಎಲ್ಲ ನೈಟಲ್ಲಿ ಅರ್ಜೆಂಟಲ್ಲಿ ಇಟ್ಟಿರೋದು ಇದೆಲ್ಲ. ಸೊ ಇದನ್ನೆಲ್ಲ ತೆಗೆದು ಫಸ್ಟ್ ಇಲ್ಲಿ ಐರನ್ ಬಾಕ್ಸ್ ಫಿಟ್ ಮಾಡಿ ಒಂದು ಟೀ ಶರ್ಟ್ ಐರನ್ ಮಾಡಬೇಕು. ಸೊ ಈಗ ಒಂದೊಂದು ತೆಗಿಯೋಣ, ಎಲ್ಲೆಲ್ಲಿಗೆ ಏನೇನು ರಿಪ್ಲೇಸ್ ಮಾಡಬೇಕು ಅದನ್ನು ಅಲ್ಲಲ್ಲಿಗೆ ರಿಪ್ಲೇಸ್ ಮಾಡೋಣ ಗೈಸ್. ನನಗೆ ಆ ಗಾಳಿನೂ ಇಂಪಾರ್ಟೆಂಟು, ಯಾಕಂದರೆ ಆ ಗಾಳಿ ಚೆನ್ನಾಗಿದೆ. ಬಟ್ ಅದೇ ಇವ್ರದ್ದು ಒಂದು ವಾಯ್ಸು, ಮೈಕ್ ಸೌಂಡು, ಅದನ್ನ ಮಾತ್ರ ಸ್ವಲ್ಪ ನೀವು ತಲೆಗೆ ಹಾಕೋಬಿಡಿ. ಕಿಟಕಿನ ಓಪನ್ ಮಾಡ್ತಾ ಇದ್ದೀನಿ. ಡೋರ್ ಏನಪ್ಪ ಮಾಡ್ತೀನಿ ಅಂದರೆ ಈ ಡಂಬಲಿಂದ ಇಟ್ಬಿಡ್ತೀನಿ. ಸೊ ಈ ಡಂಬಲ್ ತಳಕ್ಕಾಗಲ್ಲ ಡೋರ್ ಕೈಯಲ್ಲಿ, ಎಷ್ಟೇ ಗಾಳಿ ಬಂದರೂ. ಸೊ ಅದಕ್ಕೆ ಇಟ್ಬಿಡ್ತೀನಿ. ಕಿಂಗ್ ಟೋಪಿ ಹಾಕೊಂಡು ಎಷ್ಟು ಕಿಂಗ್ ಆಗೋಯ್ತೀರಿ ಅಂತ ನನಗೆ ಇಲ್ಲ. ಸುಮ್ಮನೆ ಅವಾಗೆಲ್ಲ ಇರುತ್ತಲ್ಲ, ಅವಾಗ ಬರ್ತಾಯಿದ್ದು ಟೋಪಿ ಅವಾಗ ತೊಗೊಂಡಿದ್ದು. ಸೊ ಕಿಂಗ್ ಅಂತ ಇತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು, ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಹಂಗೆ. ಈಗೆಲ್ಲ ನಾರ್ಮಲ್ ಪ್ಲೇನ್ ಇರೋದೇ ಹಾಕೋದು. ಇದನ್ನ ಹಾಕೋದೇ ಇಲ್ಲ, ಯಾಕಂದರೆ ನಗ್ತಾರೆ, ಏನಪ್ಪ ಕಿಂಗ್ ಅಂತ ಹಾಕೊಂಡ್ಬಿಟ್ಟು ಓಡಾಡ್ತಾವನೆ ಅಂತ. ಹಾಕಲ್ಲ ಇವಾಗ. ಸೊ ಬನ್ನಿ ಏನೇನಿದೆ ಅಂತ ಚೆಕ್ ಮಾಡೋಣ. ಸೊ ವಾಚ್ ಬಾಕ್ಸು ಇದೇನಕ್ಕೆ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಇದು ಗ್ಲೌಸ್ದು ಬೇಕು ಅಂತಂದ್ಬಿಟ್ಟು ಇಟ್ಟಿದ್ದೆ. ಸ್ವಲ್ಪ ಹೈಟ್ ಮಾಡಲಾ? ಅವಾಗ ಇಲ್ಲೇನೇನಿದೆ ಅಂತ ಕಾಣಿಸಲ್ಲ ಅಷ್ಟೇ ನಿಮಗೆ. ಸೊ ಇದೆಲ್ಲ ಗಾಡಿಗೆ ಹೋಗುತ್ತೆ. ಗಾಡಿ ಡಿಕ್ಕಿ ಒಳಗಡೆ ಇನ್ನೂ ನಾನೇನು ಹಾಕೇ ಇಲ್ಲ. ಸೊ ಇದು ಗಾಡಿದು ಟವಲ್, ಈ ಬುಕ್ಕು ಮತ್ತು ಧೂಳು ಕೂತಕ್ಕೆ ಇರೋದು ಒಂದು ಸ್ವಲ್ಪ ಚೆಸ್ ಬಾಕ್ಸು. ಆ ವಿಡಿಯೋ ಏನಾದರೂ ಸಿಕ್ಬಿಟ್ರೆ ಗಾಯ್ಸ್, ನಿಮಗೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಏನೇನು ಸಿಕ್ತು ನನ್ನ ರೂಮಲ್ಲಿ ಅಂತ. ಸೊ ಇದು ಚೆಕ್ ಬಾಕ್ಸು, ಇದು 2 ಬುಕ್ಕು. ಸೊ ಇದನ್ನ ನನ್ನ ಪ್ರಕಾರ ಬೀರ್ ಮೇಲೆ ಇಟ್ಬೇಡ ಗೈಸ್. ಅದಾದಮೇಲೆ ಲ್ಯಾಪ್ಟಾಪ್ದು ಬಾಕ್ಸ್ ಇತ್ತು. ಆಮೇಲೆ ಮೌಸ್ ತೊಗೊಂಡಿದ್ದೆ. ಲ್ಯಾಪ್ಟಾಪ್ ತೊಗೊಂಡಾಗೇ ಮೌಸ್ ತೊಗೊಂಡಿದ್ದೆ. ಅದ್ರದ್ದು ಶೆಲ್ ಹಾಕಬೇಕಾಯ್ತು.
ಬಟ್ ನನ್ನ ಮೌಸೇ ವರ್ಕ್ ಮಾಡಿಲ್ಲ ನಾನು ಆ ಲ್ಯಾಪ್ಟಾಪ್ಗೆ. ಈ ಲ್ಯಾಪ್ಟಾಪ್ಗೆ ಈ ಕವರ್ ಹಾಕ್ಬಿಡ್ತೈತೆ, ಈ ಕವರ್ ಹಾಕ್ಬಿಟ್ಟು ಜಸ್ಟ್ ಇಟ್ಬಿಡ್ತೈತೆ. ಬಾಕ್ಸ್ ಒಳಗಡೆ ಪ್ರತಿ ಸತಿ ಯಾರು ಇಡ್ತಾರೆ ಅಂತಂದ್ಬಿಟ್ಟು ಲ್ಯಾಪ್ಟಾಪ್ ಜಾಸ್ತಿ ನಾನು ಯೂಸೇ ಮಾಡಲ್ಲ ಗೈಸ್. ಸುಮ್ಮನೆ ವೇಸ್ಟು ಅಂತ ಅನ್ಸ್ಬಿಡ್ತು ತಗೊಂಡು. ಆದರೆ ನನ್ನ ಕೆಲವೊಂದು ಬ್ಲಾಗ್ಸು ಮೆಮೊರಿಯಾಗಿ ಇರಬೇಕು ನನ್ನ ಹತ್ರ ಅಂತಂದ್ಬಿಟ್ಟು ಕೆಲವೊಂದು ಬ್ಲಾಗ್ಸು, ಕೆಲವೊಂದು ವೀಡಿಯೋಸು, ಫೋಟೋಸು ಎಲ್ಲ ಇದಕ್ಕೆ ಕಳ್ಸ್ಕೊಂಡಿದ್ದೀನಿ. ಸೊ ಅದೊಂದಕ್ಕೆ ಯೂಸ್ ಆಗ್ತಾ ಇದೆ ಅಷ್ಟೇ. ಲ್ಯಾಪ್ಟಾಪ್ ಹೊರತು ಬೇರೆ ಏನಕ್ಕೂ ಯೂಸ್ ಆಗಿಲ್ಲ. ಬೇರೆಯವ್ರಿಗೆಲ್ಲ ಯೂಸ್ ಆಯಿತು, ನನಗೆ ಯೂಸ್ ಆಗಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಸೊ ಇದು ನನಗೆ ಇವಾಗ ಅದರಲ್ಲಿ ಇಟ್ಬಿಡೋಣ. ಅಂದರೆ ಅದು ಇದು ಬ್ಲಾಗ್ಸು ವೀಡಿಯೋಸ್ ಏನಾದರೂ ನೋಡೋವಾಗ, ಮೂವಿ ಏನಾದರೂ ನೋಡೋವಾಗ ಮಾತ್ರ ಲ್ಯಾಪ್ಟಾಪ್ ತೊಗೋತೀನಿ. ತೊಗೊಂಡು ವೈಫೈ ಕನೆಕ್ಟ್ ಮಾಡಿಕೊಂಡು ನೋಡ್ತಾ ಇರ್ತೀನಿ. ಆದರೂ ಒಂದೊಂದು ಅಂದರೆ ಫೋನ್ ನೋಡಿ ಬೇಜಾರಾದಾಗ, ಇಲ್ಲ ಫೋನ್ ಇಲ್ಲಿ ಹಿಂಗೆ ಕೈ ಇಟ್ಕೊಂಡಿರ್ಬೇಕಲ್ಲ, ಅವಾಗ ಲ್ಯಾಪ್ಟಾಪ್ ಯೂಸ್ ಮಾಡೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯೂಸ್ ಮಾಡಲ್ಲ. ಇದು ಗಲೀಜಾಗಿಬಿಟ್ಟಿದೆ, ಸ್ವಲ್ಪ ಅದನ್ನು ವಾಶ್ಗೆ ಹಾಕಬೇಕು. ಸೊ ಲ್ಯಾಪ್ಟಾಪು ಮತ್ತು ಮೌಸನ್ನು ಅದರೊಳಗಡೆ ಹಾಕ್ಬಿಡಲ್ಲ, ನೋಡ್ತೀನಿ. ನಾವು ಮೌಸ್ ಹಾಕೋಕ್ಕಾಗಲ್ಲ, ಬರೀ ಲ್ಯಾಪ್ಟಾಪ್ ಅಷ್ಟೇ. ಇವಾಗ ಸದ್ಯಕ್ಕೆ ಇದು ಸೇಫಾಗಿರ್ಬೇಕಂತಂದರೆ ಇದು ಬಿರು ಮೇಲೇ ಇಡೋದು. A few moments later. ಈಗ 0.5 ಹಾಕೊಂಡೆ, ಇವಾಗ ಕರೆಕ್ಟಾಗಿ ಕಾಣಿಸ್ತೈತೆ. ಸ್ವಲ್ಪ ಹಿಂದೆ ಇಟ್ಟಿದ್ದಕ್ಕೆ. ಸೊ ಇಲ್ಲೇನಿದೆ ಅಂದರೆ ಇದೊಂದು ಲೈಟ್ ಇದೆ. ಇದು ಲಾಸ್ಟ್ ಬ್ಲಾಗಲ್ಲಿ ಹೇಳಿಲ್ವ ನನಗೂ ಗೊತ್ತಿಲ್ಲ. ಇದು ಸಿಕ್ತು. ಗಾಡಿಗೆ ಎಷ್ಟೆಷ್ಟು ಚೇಂಜ್ ಮಾಡಿದ್ದೀನಿ ಗೊತ್ತಾ. ಇದು ಇನ್ನೊಂದು ಯಾವುದೋ ಎಲ್ಲನೂ ನನ್ನ ಗಾಡಿಗೆ ಇದು ಹಾಕಿದ್ರೆ ಶೇಕಿಂಗ್ ಆಗ್ತಾ ಇರುತ್ತೆ. ಇದನ್ನು ಹೆಂಗೆ ಫಿಟ್ ಮಾಡಿಸ್ಕೋಬೇಕು ಅಂತಂದರೆ ಮಾಮೂಲಿ ಹಿಂಗೆ ಸ್ಕ್ರೂ ಹಾಕಿಂಗ್ ಎಲ್ಲ ಮಾಡಿದ್ರೆ ಆಗಲ್ಲ. ಗಾಡಿಗೆನೆ ಯಾವುದೋ ಒಂದು ಹಾಕ್ಬಿಟ್ಟು ಹೋಲ್ ಮಾಡ್ಬಿಟ್ಟು ಹಾಕಬೇಕು, ಇಲ್ಲಾಂದರೆ ಶೇಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಅದೇ ಹೇಳಿದ್ನಲ್ಲ ಹಿಂಗೆ ಕ್ಲಿಪ್ ಹಾಕೋದು, ಅದು ಅಮೆಝಾನಲ್ಲಿ 300 ರೂಪಾಯಿಗೆ ಸಿಗುತ್ತೆ. ಅದು ಚೆನ್ನಾಗಿದೆ ನೋಡಿ. ಅದು ಹಾಕೊಂಡ್ಬಿಟ್ರೆ ಶೇಕ್ ಆಗಲ್ಲ, ವಾಟ್ರ್ ಬಿದ್ದರೂ ಏನಾಗಲ್ಲ, ತುಂಬ ಚೆನ್ನಾಗಿದೆ ಅದು. ಅದು ತೋರಿಸ್ತೀನಿ ನಾನು ನಿಮಗೆ ಬೇಕಾದ್ರೆ. ಗಾಡಿ ಡಿಕ್ಕಿಲ್ ಇಲ್ಲ, ಅದು ಇಲ್ಲೇ ಇತ್ತು. ಎಲ್ಲೋಯ್ತಪ್ಪ ಅದು ಗಾಡಿ? ನೈಟ್ ಟೈಮ್ ಸಿಕ್ಕಿದ್ದು ಅಂದೆ ಗೈಸ್. ಇನ್ನು ಮಿಕ್ಕಿದೆಲ್ಲ ಎಲ್ಲೋಯ್ತು ನೋಡ್ಬೇಕು, ಅದೇನಾಯ್ತು ಅಂತ. ಸಕ್ಕದಾಗಿತ್ತದು. ಇಲ್ಲೇ ಇದೆ. ಇದು ಮಾಮೂಲಿ ಬ್ಯಾಗ್ ಒಂದಿದೆ, ಇದೊಂದಿದೆ. ಇದು ಶಬರಿಮಲೆಗೆ ಹೋದಾಗ ತಗೊಂಡಿದ್ದು. ಶಬರಿಮಲೆಗೆ ಹೋಗಿ ಇಲ್ಲಿ ಇಕ್ಕೊಂಬಿಟ್ರೆ ಮೊಬೈಲೆಲ್ಲ ಇಕ್ಕೋಬೋದು ಅಂತ. ಇದು ಟಿಫನ್ ಊಟಕ್ಕೆ ತಗೊಂಡಿದ್ದು. ಮತ್ತು ಅದಿಲ್ಲ, ಇದು ಗೈಸ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಮತ್ತೆ ಹುಡುಕ್ಬೇಕು ಅದನ್ನ. ಬರೀ ಎಲ್ಲ ಇದೆ. ಇದು ಕಳೆದಾಕೋದ್ರಲ್ಲಿ ನಂಬರ್ 1 ಗೈಸ್. ಕಳೆದಾಕೋದ್ರಲ್ಲಿ ದುಡ್ಡು ವೇಸ್ಟ್ ಮಾಡೋದ್ರಲ್ಲಿ ಎರಡರಲ್ಲೂ ಪಕ್ಕ. ಅದು ಆ ಬ್ಯಾಗ್ ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಸಿಕ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟೆಷ್ಟಕ್ಕೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮ್ಗೆ ಅವಾಗ. ಯಾಕೆಂದರೆ ಅದರಲ್ಲೆಲ್ಲ ಪಕ್ಕ ಹೇಳಿದೆ ಏನೇನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಏನೇನು ಲಾಸು, ಏನೇನು ಯಾವುದೇ ಪ್ರಾಡಕ್ಟ್ನ 2 ಸತಿ ತಗೊಂಡಿದ್ದೆ ಎಲ್ಲ ಹೇಳಿದೆ ಅದರಲ್ಲಿ. ನಿಮ್ಮ ರೂಮ್ಗೂ ಸ್ಮೆಲ್ ಬರಲಿ. ಗಮ್ಮಂತ ಇದೆ ಗೈಸ್. ಅಂದರೆ ಆವಾಗವಾಗ ಸಡನ್ನಾಗೆ ಏನಾದರೂ 1-2 ದಿವಸ ರೂಮ್ ಕ್ಲೀನ್ ಮಾಡಲಿಲ್ಲ ಅಂತಂದಾಗ ನನಗೆ ಆರಾಮಾಗಿ ಪೀಸಾಗಿ ಮಲ್ಕೋಬೇಕು ಅಂತ ಅನಿಸ್ದಾಗ ಬೆಡ್ಗೆಲ್ಲ ಹಿಂಗೆ ನೋಡ್ಕೊಂಬಿಟ್ಟು ಆರಾಮಾಗಿ ಮಲ್ಕೊಂಬಿಡ್ತೀನಿ. ಅಂದರೆ ಏನು ಗಲೀಜಾಗಿರಲ್ಲ, ಅಂದರೆ ಆ ಸ್ಮೆಲ್ಲು ವೈಬ್ ಇರಬೇಕು. ಈ ಗಾಳಿ ಜೊತೆಗೆ ಆ ಸ್ಮೆಲ್ಲು ಕುಡ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ನೆಮ್ಮದಿ. ಇದೊಂದು ಸಿಕ್ಕೈತೆ ನೋಡಿ ಗೈಸ್. ಮಂಚದ ಕೆಳಗಡೆ ಇತ್ತು ಇದು ಬೋಟು. ಮಂಚದ ಕೆಳಗಡೆ ಇದ್ರದ್ದು ಒಂದೇ ಒಂದು ಕಳೆದೋಗಿತ್ತು, ಒಂದೇ ಒಂದು ನನ್ನ ಹತ್ರ ಇತ್ತು. ಅದೇನಾಯಿತು, ಇದು ಕೆಳಗಡೆ ಬಿದ್ದಿತ್ತು ಒಂದೇ ಒಂದು. ಸೊ ಅದನ್ನು ಬಿಸಾಕ್ಬಿಟ್ಟೆ, ಅದು ಓಡ್ತಾ ಇಲ್ಲ ಅಂತ. ಇದು ಇವಾಗ ವೇಸ್ಟ್ ಇಲ್ಲ ಲೆಕ್ಕದ ಪ್ರಕಾರ. ಇದರಲ್ಲಿ ಏನೇನೋ ಕಾರ್ಡ್ ಕೊಟ್ಟಿದ್ರು, ವೋಚರ್ ಎಲ್ಲ ಬಳಸ್ಕೊಳ್ಳೋ ಥರದ್ದು. ಅದು ಯಾವುದು ಬಳಸ್ಕೊಂಡೇ ಇಲ್ಲ ನಾನು. ಇವಾಗ ಬೇಜಾರಾಯ್ತೈತಲ್ಲ. ಏನಾದರೂ ಸಣ್ಣ ಪುಟ್ಟದ್ದು ಇಟ್ಕೊಳಕ್ಕೆ ಹಿಂಗೆ ಆಗುತ್ತೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇದು ಕೇಬಲ್ ವೈರು, ಚಾರ್ಜಿಂಗ್ ವೈರ್ ಏನಾದರೂ ಮರ್ಚಿ ಇಟ್ಕೊಬೋದು. ಎಲ್ಲಾದರೂ ಟ್ರಿಪ್ ಹೋಗಾಗ ಹಿಂಗೆ ತುರ್ಕಿರ್ತೀವಲ್ಲ, ಆ ಕೇಬಲ್ ವೈರ್ ಆ ಥರ ಮಾಡೋದು ಬದಲು ಹಿಂಗೆ ಇಟ್ಕೋಬೋದು ಅಂತ ಅಷ್ಟೇ. ಸೊ ಇನ್ನೇನಿದೆ ಅಂದರೆ ಅಷ್ಟೇ. ಈ ಜಾಗ ಕ್ಲಿಯರ್ ಮಾಡಾಯಿತು, ಈ ಸ್ಪೇಸು. ಇವಾಗ ಐರನ್ ಬಾಕ್ಸು ಕನೆಕ್ಷನ್ ಕೊಡಬೇಕಷ್ಟೇ ಮ್ಯಾಟ್ರು. ಗೈಸ್ ನಿಮ್ಗೇನೋ ಒಂದು ತೋರಿಸ್ಬೇಕು. ನಾನು ಇವಾಗ ನೋಡಿದೆ ಶಾಕ್ ಆಯಿತು. ಇದೇನಾದರೂ ಜೇನು ಹುಳಗಳ ಗೈಸ್ ಗೂಡು ಕಟ್ತಾವ ನೋಡಿ. ಶಾಕ್ ಆಗ್ತೈತೆ ನನಗೆ. ಇವಾಗ 1-2 ಹುಳ ಓಡಾಡ್ತೈತಲ್ಲಿ.
ತುಪ್ಪ ಸಿಗುತ್ತೆ, ತುಪ್ಪ ಬಿಸಿ ಬಿಸಿ ತುಪ್ಪ. ಬೇಜಾರು ಮಾಡ್ಕೊಂತರ್ಲಿಲ್ಲ. ಸೊ ಈ ಸೀನೆಲ್ಲ ಆಗಕ್ಕೆ ಕಾರಣ ಈ ಬೆಡ್ಶೀಟ್ನ ಚೆನ್ನಾಗೆ ಉಗಿದ್ಬಿಟ್ಟು ಇನ್ಬಿಟ್ಟು ಹಾಕಿದೆ. ಸಖತ್ ಕೊಳೆ ಇತ್ತು. ಸೊ ದೇವ್ರಿಡಕ್ಕೆ ಅಂತ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ನೀಟಾಗಿರಬೇಕು ಅಂತ. ಇದು ಐರನ್ ಮಾಡೋಕ್ಕೆ ತಡ್ಕೊಳತ್ತ ಅಂತ ನನಗಂತೂ ಗೊತ್ತಿಲ್ಲ ಗೈಸ್, ಯಾಕಂದರೆ ಜಾರ್ತಾ ಇರುತ್ತೆ ಹಿಂಗೆ ಐರನ್ ಮಾಡೋವಾಗ. ನೋಡೋಣ ಬೆಸ್ಟ್ ಎರಡರಲ್ಲಿ ಯಾವುದಾದ್ರು ಒಂದು ಅಂತಂದ್ಬಿಟ್ಟು ಫಸ್ಟ್ ಒಣಗಲಿ ಅಂತ. ಈಗ ಐರನ್ ಮಾಡ್ಕೊಳ್ಳುವಂಥ ಸಮಯ. ಅವಾಗಿಂದ ಐರನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ, ಆದರೆ ಮಾಡ್ತಾಯಿಲ್ಲ ಅಲ್ವಾ ಗೈಸ್. ಏನಂದರೆ ಇದು ಪ್ರೊಸೆಸ್ಸು ಲೇಟ್ ಆಗುತ್ತೆ ಒಣಗೋದು. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನು ಮಾಡಿಬಿಟ್ಟು ಆಮೇಲೆ ಐರನ್ ಮಾಡಿಕೊಂಡು ಕಂಟೆಂಟ್ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಅದು ಒಣಗಿರುತ್ತೆ. ಆವಾಗ ವ್ಲಾಗ್ಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ಬಿಟ್ಟು ಅಷ್ಟೇ ಮ್ಯಾಟ್ರು ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇದ್ರದ್ದೇ ಒಂದು ಸ್ವಲ್ಪ ಜಾಸ್ತಿ ಸೀನ್ಸ್ ಇದ್ದಾವೆ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ. ಆಮೇಲೆ ವುಮೆನ್ಸ್ ಕ್ರಿಕೆಟ್ ಫಸ್ಟ್ನೇ ಮ್ಯಾಚು ಹೆಂಗೆ ನಡೀತು, ಆಮೇಲೆ ಮನೇಲಿ ಕುಕ್ಕಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಆ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬರಲಾ.